ಟೂರಿಸ್ಟ್ ಫ್ಯಾಮಿಲಿ ಇದು ಅಭಿಷನ್ ಜೀವಿಂತ್ ಅವರು ನಿರ್ದೇಶಿಸಿರುವಂಥ ಚಿತ್ರ. ಇದು ಚಿತ್ರಮಂದಿರಗಳಲ್ಲಿ ಹೆವಿ ಸದ್ದನ ಮಾಡಿ ಅವತ್ತೇ ರಿಲೀಸ್ ಆದಂಥ 2 ದೊಡ್ಡ ಸಿನಿಮಾಗಳಿಗಿಂತ ಒಳ್ಳೆ ಪ್ರಶಂಸೆಯನ್ನು ತಗೊಂಡು ಈಗ OTTಗೆ ಬಂದಿದೆ. ಇಲ್ಲಿ ಒಂದು ಫ್ಯಾಮಿಲಿ ಇದೆ, ಗಂಡ ಹೆಂಡತಿ 2 ಮಕ್ಕಳು. ಇವರು ಶ್ರೀಲಂಕಾದಿಂದ ಇಲ್ಲೀಗಲ್ ಆಗಿ ಇಂಡಿಯಾಗೆ ಅಂದರೆ ತಮಿಳುನಾಡಿಗೆ ಬರ್ತಾರೆ. ಸೊ ಇವರು ಹೀಗೆ ಯಾಕೆ ಮಾಡಿದ್ರು, ಇಲ್ಲೀಗಲ್ ಆಗಿ ಬಂದಾಗ ಏನೇನಾಗತ್ತೆ ಅಂಡ್ ಇದರಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ ಇಡೀ ಫಿಲ್ಮೇನೆ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಇಡೀ ಸಿನಿಮಾ ಪಾಸಿಟಿವಿಟಿ ಬಗ್ಗೆ ಮಾತನಾಡುತ್ತೆ, ಒಳ್ಳೆತನದ ಬಗ್ಗೆ ಮಾತನಾಡುತ್ತೆ, ಮನುಷ್ಯರು ಹೇಗೆ ಇರಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅಫ್ಕೋರ್ಸ್ ಅದನ್ನು ಪಾಠದ ರೀತಿ ಹೇಳೋದಲ್ಲ, ಸೀಕ್ವೆನ್ಸ್ಗಳಲ್ಲಿ ಹೇಳೋದು. ಇಟ್ಸ್ ನಾಟ್ ಲೈಕ್ ನನಗೇನಾದರೂ ಆಗಲಿ, ನಾನು ಸತ್ರು ಪರವಾಗಿಲ್ಲ ಅನ್ನೋ ರೀತಿ, ಒಬ್ಬ ಸೇವಿಯರ್ ರೀತಿ ಕಮರ್ಷಿಯಲ್ ಫಿಲ್ಮ್ಗಳಲ್ಲಿ ಹೀರೋ ನಿಂತ್ಕೊಳ್ತಾನಲ್ಲ ಅದಲ್ಲ. ಬಟ್ ಡೈಲಿ ಲೈಫಲ್ಲಿ ಅತಿ ನಾರ್ಮಲ್ ಮನುಷ್ಯ ಅಥವಾ ಮನುಷ್ಯರು ಏನನ್ನ ಮಾಡ್ಬೋದು, ಹೇಗಿರ್ಬೋದು ಅನ್ನೋದನ್ನು ಸೀಕ್ವೆನ್ಸ್ಗಳ ಮೂಲಕ ಹೇಳಿರೋದು. ಅಂದರೆ ಮನುಷ್ಯರು ಅಂದರೆ ಇವರೇ, ಹೀಗೆ ಇರೋದು, ಹೀಗೆ ಇರಬೇಕು ಅನ್ನೋ ರೀತಿ. ಕೈಂಡ್ನೆಸ್ ಅನ್ನೋದು ಅವರ ಜೊತೆಯಲ್ಲೇ ಬಂದಿರುತ್ತೆ, ಅದು ಇದೆ ಅಂದರೆ ಅದನ್ನು ನೋಡಿ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು. ಎಲ್ಲರೂ ಆದಷ್ಟು ಪ್ರೀತಿಯನ್ನು ಹಂಚೋದು, ಸಣ್ಣದಾಗಿ ಕೇರ್ ಮಾಡೋದು. ಅದೇ ಹೇಳಿದ್ನಲ್ಲ, ಇಟ್ಸ್ ನಾಟ್ ಲೈಕ್ ಏನೋ ದೊಡ್ಡ ಮನುಷ್ಯ ಹೀಗೆ ಮಾಡ್ತಾ ಇದ್ದಾನೆ, ಅಲ್ಲ, ವೆರಿ ರಿಲೇಟಬಲ್ ಮನುಷ್ಯ, ಅದು ಕೂಡ ತನ್ನ ಲೈಫ್ನ ಅತಿ ಲೋಯೆಸ್ಟ್ ಪಾಯಿಂಟ್ನಲ್ಲಿ ಇರೋವಂಥವನು, ಹೀಗೆ ಇರೋವಂಥದ್ದು. ಸೊ ಆ ಪಾಯಿಂಟ್ ಅದನ್ನು ಅಷ್ಟು ಚೆನ್ನಾಗಿ ಹೇಳಿರೋದು ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಒಳ್ಳೆಯವರು, ಎಲ್ಲರಲ್ಲೂ ಅದಿದೆ ಅನ್ನೋ ರೀತಿ. ಅಫ್ಕೋರ್ಸ್ ರಿಯಾಲಿಟಿಲಿ ಅದಾಗೋದಿಲ್ಲ, ಇವನ್ ಸಿನಿಮಾ ನೋಡಬೇಕಾದ್ರೂ ಅದು ಅನ್ಸುತ್ತೆ ನಿಮಗೆ, ನೀವು ಹೇಳಿದ ಹಾಗೆ ಇರ್ಬೋದು, ಬಟ್ ಎಲ್ಲರೂ ಹಂಗಿರಲ್ಲ ಅನ್ನೋ ರೀತಿ. ಬಟ್ ಅದನ್ನೇ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರೋದು, ಇಷ್ಟನಾದರೂ ಮಾಡಿ, ಒಟ್ಟಿಗೆ ಇರಿ, ಕಷ್ಟ ಸುಖ ವಿಚಾರಿಸಿ ಅನ್ನೋ ರೀತಿ. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಅಂದರೆ ಇದರಲ್ಲಿರುವಂಥ ಯೂನಿಕ್ ರೈಟಿಂಗ್ ಅಂತ ಹೇಳ್ಬೋದು. ಸಿನಿಮಾ ಅಥವಾ ಸೀಕ್ವೆನ್ಸಸ್ ಇನ್ನೇನು ಕ್ಲೀಶೆ ಆಗ್ತಾ ಇದ್ದಾವೆ ಅಥವಾ ಡ್ರಾಮಾ ರೂಟ್ಗೆ ಝೋನ್ಗೆ ಹೋಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನೋ ಒಂದು ಹೊಸ ಎಲಿಮೆಂಟ್ ಬರುತ್ತೆ. ಸ್ಪೆಷಲಿ ಆ ಫನ್ ಏನು ಜನರೇಟ್ ಆಗಿದೆ ಅದು ಆರ್ಗ್ಯಾನಿಕ್ ಆಗಿದೆ, ಅದು ತುಂಬ ಚೆನ್ನಾಗಿತ್ತು. ಕಾಮಿಡಿ ಸಖತ್ತಾಗಿ ವರ್ಕ್ ಆಗಿದೆ. ಅಂದರೆ ಅದು ಒಂಥರ ರೈಟಿಂಗಲ್ಲೇ ಇನ್ಬಿಲ್ಟ್ ಅನ್ನೋ ರೀತಿ, ಎಕ್ಸ್ಟ್ರಾ ಕಷ್ಟಪಟ್ಟು ಬರೆದಿರೋದಲ್ಲ. ಸ್ಪೆಷಲಿ ಮಗನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನನಗೆ ಅವರನ್ನು ನೋಡಿದ ತಕ್ಷಣ ಬೆಟ್ಟದ ಹೂವಲ್ಲಿದ್ದಂಥ ಅಪ್ಪು ಅವ್ರು ನೆನಪಾದ್ರು. ಸ್ವಲ್ಪ ಹಾಗೆ ಕಾಣ್ತಾರೆ, ಹೈಟ್ ಕಮ್ಮಿ, ಬಟ್ ಕ್ಯಾರೆಕ್ಟರ್ ಹೆವಿ ಡಿಫ್ರೆಂಟ್. ಸಿನಿಮಾ ಪೂರ್ತಿ ಒಂದು ಸಣ್ಣದಾಗಿ ನಗು ತರಿಸ್ತಾರೆ. ಅದೇ ಥರ ಸೀಕ್ವೆನ್ಸಸ್ ಕೂಡ ಸ್ಟಾರ್ಟ್ ಆಗೋದು ನಾರ್ಮಲ್ ಆಗೇ ಆಗ್ತವೆ, ಬಟ್ ಅವು ಎಂಡ್ ಆಗೋ ರೀತಿ ಸ್ಲೈಟ್ ಡಿವಿಯೇಷನ್ ಇರುತ್ತೆ ನಾರ್ಮಲ್ ರೈಟಿಂಗಿಂತ. ಅದರಿಂದ ಆ ಇಡೀ ಸೀಕ್ವೆನ್ಸ್ ಹೊಸ್ತು ಅನ್ಸುತ್ತೆ. ಅದನ್ನು ಮೇಂಟೈನ್ ಮಾಡಿದ್ದಾರೆ ಡೈರೆಕ್ಟರ್ ಅವರು. ಸೊ ಆ ಫನ್ ಸೈಡ್ ಇರೋದ್ರಿಂದ ಸಿನಿಮಾ ಸ್ವಲ್ಪ ಎಮೋಷನಲ್ ಕಡೆಗೆ ವಾಲಿದ್ರು ಕೂಡ ನಿಮಗೆ ಇದು ಎಲ್ಲೂ ಹೆವಿ ಅನ್ಸೋದಿಲ್ಲ. ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಯಾವಾಗಲೂ ಎಲ್ಲ ಸೀಕ್ವೆನ್ಸಸ್ನಲ್ಲೂ ಇರುತ್ತೆ. ಅದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಇವುಗಳನ್ನು ಬಿಟ್ಟು ಇಲ್ಲಿನ ಹಾಡುಗಳ ಸಾಹಿತ್ಯ ಕೂಡ ಚೆನ್ನಾಗಿದೆ, ಕನ್ನಡ ಹಾಡುಗಳದ್ದು ಕೂಡ. ಆ್ಯಂಡ್ ದೆನ್ ಪ್ರಪೋಸಲ್ ಸೀನ್ ಒಂದಿದೆ, ಅದು ಕೂಡ ಇಷ್ಟ ಆಯಿತು, ಚೆನ್ನಾಗಿತ್ತು, ಸಟಲ್, ವೆರಿ ಸಟಲ್. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಎಲ್ಲರಲ್ಲೂ ಒಂದು ರಿಲೇಟಬಿಲಿಟಿ ಫ್ಯಾಕ್ಟರ್ನ ತಂದಿದ್ದಾರೆ. ಅವರನ್ನು ಕಂಪ್ಲೀಟ್ ಆಗಿ ಕನೆಕ್ಟ್ ಆಗದೆ ಇರೋ ಹಾಗೆ ಮಾಡಿಲ್ಲ. ದಿಸ್ ಇಸ್ ಟೂ ಮಚ್ ಅಂತ ಅನಿಸೋ ಹಾಗೆ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ತಕ್ಕ ಹಾಗೆ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ನೆಗೆಟಿವ್ಸ್ ಅಂತ ಏನಿಲ್ಲ, ಬಟ್ ಈಗ ಇಲ್ಲಿ ಇವರು ಒಂದು ನಾಣ್ಯದ ಒಂದು ಮುಖವನ್ನು ಮಾತ್ರ ತೋರಿಸಿದ್ದಾರೆ, ಬಟ್ ಅದಕ್ಕೆ ಇನ್ನೊಂದು ಮುಖ ಕೂಡ ಇರುತ್ತಲ್ವ. ಸೊ ಅದರಿಂದನೇ ಎಷ್ಟೋ ಮನುಷ್ಯರು ಹಿಂದೆ ಸರಿಯೋದು, ಒಂದಷ್ಟು ವಿಷಯಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋದು. ಸೊ ಅದು ಇಲ್ಲಿ ಕವರ್ ಆಗಿಲ್ಲ. ಆ್ಯಂಡ್ ಇಟ್ಸ್ ಫೈನ್. ಅವರು ಕಂಪ್ಲೀಟ್ ಒಂದು ಪಾಸಿಟಿವ್ ಪರ್ಸ್ಪೆಕ್ಟಿವ್ನ ಕೊಡೋದಕ್ಕೆ ಹೋಗಿದ್ದಾರೆ ಇಡೀ ಸೊಸೈಟಿಗೆ, ವಿಚ್ ಈಸ್ ವೆರಿ ಗುಡ್. ಬಟ್ ಅದರ ಜೊತೆಗೆ ಈ ಪಾಯಿಂಟ್ಗಳು ಕೂಡ ಇರತ್ವೆ ಅನ್ನೋ ಡಿಬೇಟ್ ಅಂತೂ ಹುಟ್ಟತ್ತೆ ಇಲ್ಲಿ ಸಿನಿಮಾನ ನೋಡ್ತಾ. ನೀವು ಹೇಳೋದು ಓಕೆ, ಬಟ್ ಈ ಥರ ಆಗತ್ತೆ ಅಥವಾ ಆಗಿದೆಯಲ್ವಾ, ಹಾಗಾಗಿ ನಾವು ಮುಂದುವರಿಯೋದಕ್ಕೆ ಹೋಗೋದಿಲ್ಲ ಅನ್ನೋ ಡಿಫೆನ್ಸ್ ಕೂಡ ಬರ್ಬೋದು ನಾರ್ಮಲ್ ಮನುಷ್ಯರ ಕಡೆಯಿಂದ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಇಂಟೆನ್ಷನ್ ಇರುವಂಥ, ಪಾಸಿಟಿವಿಟಿಯನ್ನು, ಒಳ್ಳೆತನವನ್ನು ಹಂಚೋಕೆ ಪ್ರಯತ್ನ ಪಟ್ಟಿರುವಂಥ ಒಂದು ಫೀಲ್ ಗುಡ್ ಸಿನಿಮಾ. ನೀವು ಆರಾಮಾಗಿ ನಿಮ್ಮ ಕುಟುಂಬದ ಸಮೇತನೂ ಇದನ್ನು ನೋಡ್ಬೋದು ಅಂತ ಹೇಳ್ತೀನಿ. ಇದು ನಿಮಗೆ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.